ಮತ್ತೊಂದು ಕಡೆ ಜಾಮೀನು ಬೆನ್ನಲ್ಲೇ ದರ್ಶನ್ಗೆ ಮತ್ತೊಂದು ಗುಡ್ ನ್ಯೂಸ್. 2 ವಾರ ಮೈಸೂರಿಗೆ ಹೋಗೋದಕ್ಕೆ ಸೆಷನ್ಸ್ ಕೋರ್ಟ್ ಅನುಮತಿ ಕೊಟ್ಟಿದೆ. 4 ವಾರ ಅನುಮತಿ ಕೋರಿದ ಕಿಲ್ಲಿಂಗ್ ಸ್ಟಾರ್ ದರ್ಶನ್ 2 ವಾರ ಮೈಸೂರಿಗೆ ತೆರಳೋದಕ್ಕೆ ಅನುಮತಿ ನೀಡಿದೆ ನ್ಯಾಯಾಲಯ. ಜನವರಿ 5ರವರೆಗೆ ಮೈಸೂರಿಗೆ ಹೋಗಬಹುದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಡಿಸೆಂಬರ್ 20ರಿಂದ ಜೂನ್ 5ರವರೆಗೆ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ. 2 ವಾರಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ನ್ಯಾಯಾಲಯ ದರ್ಶನ್ಗೆ ಅನುಮತಿ ನೀಡಿದೆ. ಜನರಲ್ ಬೇಲ್ ಸಿಕ್ಕಿದ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವ ದರ್ಶನ್ ಈಗ ನ್ಯಾಯಾಲಯದ ಮೊರೆ ಹೋಗಿದೆ. 4 ವಾರದ ಕಾಲ ನನಗೆ ಮೈಸೂರಿಗೆ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ. ಆದರೆ ನ್ಯಾಯಾಲಯ 2 ವಾರದ ಕಾಲ ಅವಕಾಶ ಕೊಟ್ಟಿದೆ. 20ನೇ ತಾರೀಕಿನಿಂದ ಡಿಸೆಂಬರ್ 20, 2024ರಿಂದ ಜನವರಿ 5, 2025. ಹೊಸ ವರ್ಷದ ಮೊದಲ ವಾರದ 5ನೇ ತಾರೀಕಿನವರೆಗೆ ದರ್ಶನ್ ಮೈಸೂರಿನಲ್ಲಿ ಇರಬಹುದು. ಸಿಟಿ ರವಿ ಬಂಧನದ ಬೆನ್ನಲ್ಲೇ ಠಾಣೆಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಖಾನಾಪುರ ಠಾಣೆಗೆ ಬಿಜೆಪಿ ನಾಯಕರು ದೌಡಾಯಿಸಿದ್ದು ಆರ್ ಅಶೋಕ್, ಯತ್ನಾಳ್, ಅರವಿಂದ ಬೆಲ್ಲದ್ ಭೇಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ದ್ವೇಷ ರಾಜಕಾರಣ ಅಂತ ವಾಗ್ದಾಳಿ ನಡೆಸಿದ್ದು ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಜೊತೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾರೆ. ಸರ್, ಈಗ ಸಿಟಿ ರವಿ ಅವರು ಬಂಧನ ಆಗಿದೆ. ಏನ್ ಸರ್ ಮುಂದಿನ ಬೇಡ? ನೀವು ಕೂಡ ಅವ್ರನ್ನ ಭೇಟಿಯಾಗಿದ್ದೀರಿ. ಇದೊಂದು ಕಾಂಗ್ರೆಸ್ಸಿನ ಗೂಂಡಾಗಿರಿಯ ಒಂದು ಘಟನೆ ಅಂತ ಅನ್ಸುತ್ತೆ. ಈ ತರ ಒಬ್ಬ ಶಾಸಕರಿಗೆ ಈ ತರದೆಲ್ಲ ಗೂಂಡಾಗಿರಿ, ಅವ್ರನ್ನ ಹೊಡೆಯುವಂಥದ್ದು, ಸಿಟಿ ರವಿ ಅವ್ರನ್ನ ಹಲ್ಲೆ ಮಾಡುವಂಥದ್ದು, ಅವ್ರಿಗೆ ಕೊಲೆ ಬೆದರಿಕೆ ಹಾಕಿರುವಂಥದ್ದು, ವಿಧಾನಸಭೆ ಒಳಗಡೆ ಕೂಡ ಎಲ್ಲ ಮಂತ್ರಿಗಳು ಬಂದು ಇವ್ರನ್ನ ಹೊಡೆಯುವಂತ ಪ್ರಯತ್ನ ಮಾಡಿರೋದು, ಇವೆಲ್ಲ ನೋಡ್ತಾ ಇದ್ರೆ ಇಲ್ಲಿರೋದು ಗೂಂಡಾಗಳ ಸರ್ಕಾರ ಅಂತ ಅನ್ಸುತ್ತೆ. ಇದು ವಿಧಾನ ಪರಿಷತ್ ನಡೆದಿರೋ ಘಟನೆ. ಇದು ಈಗಾಗಲೇ ಸಭಾಪತಿಗಳು ಇದಕ್ಕೆ ತೀರ್ಪನ್ನು ಕೊಟ್ಬಿಟ್ಟಿದ್ದಾರೆ. ಸೊ ತೀರ್ಪು ಬಂದ ಮೇಲೂ ಕೂಡ ಈ ತರದ ಒಂದು ಘಟನೆಯನ್ನ ಪೊಲೀಸ್ ಸ್ಟೇಷನ್ವರೆಗೂ ತಂದಿರುವಂತದ್ದು ಸರಿಯಾದಂತ ಕ್ರಮ ಅಲ್ಲ. ಈಗ ಅಕಸ್ಮಾತ್ ಇವ್ರೇನಾನ ಬೈದಿದ್ರೆ ಅವರು ಬೈದಿರ್ತಾರೆ. ಸುಮ್ಮನೆ ಏಕಾಏಕಿ ಸಿಟಿ ರವಿನ ಬೈಯಕ್ ಸಾಧ್ಯನಾ? ಒಂದ್ ಕೈಯಲ್ಲಿ ಚಪ್ಪಾಳೆ ಆಗಲ್ಲ, 2 ಕೈಯಲ್ಲಿ ಚಪ್ಪಾಳೆ ಆಗ್ತೈತೆ. ಬೈದಿದ್ದರೆ ನನಗೆ ಗೊತ್ತಿಲ್ಲ, ಬೈದಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ನನಗೇನು. ಒಂದ್ ಕೈಯಲ್ಲಿ ಏನು ಚಪ್ಪಾಳೆ ಆಗಲ್ಲ. ಅದರಿಂದ ಅವರು ತಪ್ಪು ಮಾಡಿದ್ದಾರೆ, ಇವರು ತಪ್ಪು ಮಾಡಿರ್ತಾರೆ. ಅದನ್ನ ತೀರ್ಮಾನ ಮಾಡಕ್ಕೆ ಸಭಾಪತಿಗಳಿದ್ದಾರೆ, ಅವರು ತೀರ್ಮಾನ ಮಾಡಬೇಕು. ಇದು ಪೊಲೀಸ್ ಸ್ಟೇಷನ್ವರೆಗೂ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ತರ ಟಾರ್ಚರ್ ಮಾಡುವಂತದ್ದು ಒಳ್ಳೆ ಕ್ರಮ. ಯಸ್, ಬೆಂಗಳೂರಿಗೆ ಹೋಗ್ತೀರಿ. ಈಗಾಗಲೇ ಲಾಯರ್ಸ್ ಜೊತೆ ಮಾತಾಡಿದಿರಿ. ಬೆಳಗ್ಗೆ ಲಾಯರ್ಸ್ ಅಟೆಂಡ್ ಮಾಡ್ತಾರೆ. ಎಷ್ಟು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾರಂತ. ಕ್ಯಾಮರಾಮನ್ ಸಜ್ಜಾ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ 4 ನ್ಯೂಸ್. ಮಾನ್ಯ ಸಭಾಧ್ಯಕ್ಷರಾದ ಬಸವರಾಜ ಹೊರಟ್ಟಿ ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡಿ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅನ್ನೋದಕ್ಕೆ ಇಬ್ರು ಕೂಡ ಇದನ್ನ ಹೊಂದ್ಕೊಂಡು ಹೋಗಬೇಕು ಅಂತ ಹೇಳಿ ಅಲ್ಲೇ ಮುಗಿಸಿದ್ರು. ಅವರು ಕನ್ಸರ್ನ್ ಸೀನಿಯರ್ ಪೊಲೀಸ್ ಆಫೀಸರ್ನ ಕರೆಸಿ ಸಿಟಿ ರವಿ ಅವ್ರನ್ನ ಸುರಕ್ಷಿತವಾಗಿ ಚಿಕ್ಕಮಗಳೂರು ತನಕ ಮುಟ್ಟಿಸಿ ಬರಬೇಕು ಅಂತ ಹೇಳಿದ್ರು. ಕಾಂಗ್ರೆಸ್ಸಿನ ಗುಂಡಾಗಳು ಅಟ್ಯಾಕ್ ಮಾಡಕ್ ಬಂದಾಗ ಅತ್ಯಂತ ಅವಾಚ್ಯ ಶಬ್ದದಿಂದ ಅವ್ರನ್ನ ಬೈದು ಅವರ ಜೀವಕ್ಕೆ ತೊಂದರೆ ಉಂಟು ಮಾಡುವಂತ ಕೆಲಸ ಮಾಡಿದ್ದಾರೆ. ಸಿಟಿ ರವಿ ಅವ್ರದ್ದು ಕಂಪ್ಲೇಂಟ್ ಇನ್ನೂ ಅವ್ರಿಗೆ ಕೊಡ್ತಿದ್ದಾರೆ. ಅದಾದ್ಮೇಲೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಜುಡಿಷಿಯಲ್ ಅಲ್ಲಿ ಬರುತ್ತೆ. ಅದರಿಂದಾಗಿ ನಾಳೆ ಅವರನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಮಾಡಿದ್ಮೇಲೆ ನಾವು ನೋಡ್ಬೇಕು. ಇವಾಗ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಸರ್. ಇವಾಗ ಈಗ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಹಾಫ್ ಅನ್ ಅವರ್. ಅಲ್ಲ ನೋಡಿ, ಈಗ ಯಾರು ಏನಂದ್ರು ಅಲ್ಲಿ ಗೊತ್ತಾಗ್ಲಿಲ್ಲ, ಕಿರ್ಚಾಡ್ತಾ ಇತ್ತು ಅಲ್ವಾ? ಅಂಥದ್ರಲ್ಲಿ ನಮಗೇನು ಗೊತ್ತಿಲ್ಲ. ನೋಡಿ, ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಗೌರವ ಇದೆ. ನಾವು ಎಷ್ಟೋ ಸಾರಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ ನೀವು ಕೇಳಿ, ನನಗಿನ್ನ ಚಿಕ್ಕವರು ಅವರು, ಆದರೂ ನಾವು ಮಾತಾಡುವಾಗ ಅವ್ರಿಗೆಲ್ಲ ನಾವು ಅಕ್ಕ ಹೇಗಿದ್ದೀರಿ ಅಂತೀವಿ. ಅದೇ ಥರ ಅವರು ಕೂಡ ಅಷ್ಟೇ ಗೌರವದಿಂದ ಅಣ್ಣ ಚೆನ್ನಾಗಿದ್ದೀನಿ ಅಂತಾರೆ. ಸೊ ಈ ರೀತಿ ಇರುವಾಗ ನಾವು ಆ ರೀತಿ ಎಲ್ಲನೂ ಹೆಣ್ಣು ಮಕ್ಕಳನ್ನ ನಾವು ಮಾತಾಡೋಕೆ ಆಗೋದಿಲ್ಲ. ಆದರೂ ಕೂಡ ಇದು ಏನು ಘಟನೆ ಆಗಿದೆ, ಈಗ ಎಲ್ಲ ಹುಡುಕಿದ್ರು ಅಲ್ಲೇನು ಇಲ್ಲ ಅಂತೇಳಿ ಅಲ್ಲ, ಅದೇನಿದೆಯೋ ಅದು ಇನ್ವೆಸ್ಟಿಗೇಷನ್ ಆಗಬೇಕು. ನೋಡಿ, ಯಾರು
ಅವರಿಗೆ ಅಗೌರವ ತೋರಿಸೋದು ನಮಗೂ ಅದು ಸರಿಯಾದ ಇದಲ್ಲ. ಅದರಿಂದಾಗಿ ಇಲ್ಲಿ ರೂಲಿಂಗ್ ಏನು ಕೊಟ್ಟರು ಸಭಾಪತಿಗಳು ಅದು ಕೂಡ ಮುಖ್ಯ ಆಗುತ್ತೆ. ಅದಿದ್ರೆ ಇನ್ವೆಸ್ಟಿಗೇಷನ್ ಆಗುತ್ತೆ. ಯಾರೇ ತಪ್ಪು ಮಾಡಿದ್ರು. ಇನ್ನು ಮತ್ತೊಂದು ಕಡೆ ಜಾಮೀನು ಬೆನ್ನಲ್ಲೇ ದರ್ಶನ್ಗೆ ಮತ್ತೊಂದು ಗುಡ್ ನ್ಯೂಸ್. 2 ವಾರ ಮೈಸೂರಿಗೆ ಹೋಗೋದಕ್ಕೆ ಸೆಷನ್ಸ್ ಕೋರ್ಟ್ ಅನುಮತಿ ಕೊಟ್ಟಿದೆ. 4 ವಾರ ಅನುಮತಿ ಕೋರಿದ ಕಿಲ್ಲಿಂಗ್ ಸ್ಟಾರ್ ದರ್ಶನ್ 2 ವಾರ ಮೈಸೂರಿಗೆ ತೆರಳೋದಕ್ಕೆ ಅನುಮತಿ ನೀಡಿದೆ ನ್ಯಾಯಾಲಯ. ಜನವರಿ 5ರವರೆಗೆ ಮೈಸೂರಿಗೆ ಹೋಗಬಹುದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಡಿಸೆಂಬರ್ 20ರಿಂದ ಜೂನ್ 5ರವರೆಗೆ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ. ಎರಡು ವಾರಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ನ್ಯಾಯಾಲಯ ದರ್ಶನ್ಗೆ ಅನುಮತಿ ನೀಡಿದೆ. ಜನರಲ್ ಬೇಲ್ ಸಿಕ್ಕಿದ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವ ದರ್ಶನ್ ಈಗ ನ್ಯಾಯಾಲಯದ ಮೊರೆ ಹೋಗಿದೆ. 4 ವಾರದ ಕಾಲ ನನಗೆ ಮೈಸೂರಿಗೆ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ. ಆದರೆ ನ್ಯಾಯಾಲಯ 2 ವಾರದ ಕಾಲ ಅವಕಾಶ ಕೊಟ್ಟಿದೆ. 20ನೇ ತಾರೀಕಿನಿಂದ ಡಿಸೆಂಬರ್ 20, 2024ರಿಂದ ಜನವರಿ 5, 2025. ಹೊಸ ವರ್ಷದ ಮೊದಲ ವಾರದ 5ನೇ ತಾರೀಕಿನವರೆಗೆ ದರ್ಶನ್ ಮೈಸೂರಿನಲ್ಲಿ ಇರಬಹುದು. ಇನ್ನು ಮತ್ತೊಂದು ಕಡೆ ಜಾಮೀನು ಬೆನ್ನಲ್ಲೇ ದರ್ಶನ್ಗೆ ಮತ್ತೊಂದು ಗುಡ್ ನ್ಯೂಸ್. 2 ವಾರ ಮೈಸೂರಿಗೆ ಹೋಗೋದಕ್ಕೆ ಸೆಷನ್ಸ್ ಕೋರ್ಟ್ ಅನುಮತಿ ಕೊಟ್ಟಿದೆ. 4 ವಾರ ಅನುಮತಿ ಕೋರಿದ ಕಿಲ್ಲಿಂಗ್ ಸ್ಟಾರ್ ದರ್ಶನ್ 2 ವಾರ ಮೈಸೂರಿಗೆ ತೆರಳೋದಕ್ಕೆ ಅನುಮತಿ ನೀಡಿದೆ ನ್ಯಾಯಾಲಯ. ಜನವರಿ 5ರವರೆಗೆ ಮೈಸೂರಿಗೆ ಹೋಗಬಹುದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಡಿಸೆಂಬರ್ 20ರಿಂದ ಜೂನ್ 5ರವರೆಗೆ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ. ಎರಡು ವಾರಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ನ್ಯಾಯಾಲಯ ದರ್ಶನ್ಗೆ ಅನುಮತಿ ನೀಡಿದೆ. ಜನರಲ್ ಬೇಲ್ ಸಿಕ್ಕಿದ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವ ದರ್ಶನ್ ಈಗ ನ್ಯಾಯಾಲಯದ ಮೊರೆ ಹೋಗಿದೆ. 4 ವಾರದ ಕಾಲ ನನಗೆ ಮೈಸೂರಿಗೆ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ. ಆದರೆ ನ್ಯಾಯಾಲಯ 2 ವಾರದ ಕಾಲ ಅವಕಾಶ ಕೊಟ್ಟಿದೆ. 20ನೇ ತಾರೀಕಿನಿಂದ ಡಿಸೆಂಬರ್ 20, 2024ರಿಂದ ಜನವರಿ 5, 2025. ಹೊಸ ವರ್ಷದ ಮೊದಲ ವಾರದ 5ನೇ ತಾರೀಕಿನವರೆಗೆ ದರ್ಶನ್ ಮೈಸೂರಿನಲ್ಲಿ ಇರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.